ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ನನ್ನೆಲ್ಲ ಪ್ರಿಯ ಸ್ನೇಹಿತರನ್ನು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಾನು ಈ ಕಾರ್ಯಕ್ರಮಗಳಿಗೆ ನಾನು ಆಹ್ವಾನಿಸ್ತೇನೆ. ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡುವ ಮೊದಲು ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಂಥ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯದ ಹಿನ್ನೆಲೆಯಲ್ಲಿ ನಾವು ನಿನಗೆ ಒಳಗಾಗಿ ಜೀವಿಸುವಂತೆ ಕೃಪೆ ಮಾಡು. ನಿನ್ನ ವಾಕ್ಯದ ಮೂಲಕ ಮಾತನಾಡು. ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸು. ಯೇಸುವಿನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್. ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ 9 ಮತ್ತು 10ನೇ ವಚನ. ಇದು ಬುದ್ಧಿವಂತನಿಗೆ ಮಾತ್ರ ಗೊತ್ತಾಗುವುದು. ಆ 7 ತಲೆಗಳು ಆ ಸ್ತ್ರೀ ಕೂತುಕೊಂಡಿರುವ 7 ಬೆಟ್ಟಗಳೇ. ಇದಲ್ಲದೆ ಅವು 7 ಮಂದಿ ಅರಸುಗಳನ್ನು ಸೂಚಿಸುತ್ತವೆ. ಅವರಲ್ಲಿ 5 ಮಂದಿ ಬಿದ್ದು ಹೋಗಿದ್ದಾರೆ. ಒಬ್ಬನು ಇದ್ದಾನೆ, ಮತ್ತೊಬ್ಬನು ಇನ್ನೂ ಬಂದಿಲ್ಲ. ಬಂದ ಮೇಲೆ ಅವನು ಸ್ವಲ್ಪ ಕಾಲ ಇರಬೇಕು. 11ನೇ ವಚನ. ಮೊದಲಿದ್ದು ಈಗ ಇಲ್ಲದಿರುವ ಆ ಮೃಗವು ತಾನೇ 8ನೆಯ ಅರಸು. ಅವನು ಆ 7 ಮಂದಿ ಅರಸುಗಳಿಗೆ ಸೇರಿದವನು, ನಾಶಕ್ಕೆ ಹೋಗುವನು. ನೀನು ಕಂಡ 10 ಕೊಂಬುಗಳು, ಅಂದರೆ ರಾಜ್ಯವನ್ನು ಇನ್ನೂ ಹೊಂದದಿರುವ 10 ಮಂದಿ ಅರಸರುಗಳು, ಅವರು ಒಂದು ಗಳಿಗೆಯವರೆಗೆ ರಾಜರಂತೆ ಆಳುವ ಅಧಿಕಾರವನ್ನು ಮೃಗದೊಂದಿಗೆ ಹೊಂದುತ್ತಾರೆ. ಅವರು ಒಂದೇ ಅಭಿಪ್ರಾಯವುಳ್ಳವರಾಗಿದ್ದು ತಮ್ಮ ಶಕ್ತಿಯನ್ನು, ಅಧಿಕಾರವನ್ನು ಮೃಗಕ್ಕೆ ಕೊಡುತ್ತಾರೆ. ಅವರು ಯಜ್ಞದ ಕುರಿಯಾದ ಆತನ ಮೇಲೆ ಯುದ್ಧ ಮಾಡುವರು. ಆದರೆ ಆತನು ಕರ್ತರ ಕರ್ತನು, ರಾಜಾದಿರಾಜನೂ ಆಗಿರುವುದರಿಂದ ಅವರನ್ನು ಜಯಿಸುವನು. ಮತ್ತು ದೇವರು ಕರೆದವರು, ದೇವರಾದುಕೊಂಡವರು, ನಂಬಿಗಸ್ತರು ಆಗಿರುವ ಆತನ ಕಡೆಯವರು ಆ ಜಯದಲ್ಲಿ ಪಾಲುಗಾರರಾಗುವರು ಎಂಬುದಾಗಿ ದೇವರು ತನ್ನ ವಾಕ್ಯವನ್ನು ನಮಗೆ ಅನುಗ್ರಹಿಸಲಿ. Now, as we run through these few verses, now I have already made clear that unwanted speculation about the woman being compared to the Rome and also compared to the Roman Catholic Church, it is unwarranted. ನಾನು ಕಳೆದ ಸಾರಿ ವಿವರಣೆ ಮಾಡಿದ್ದೇನೆ ಯಾವ ರೀತಿಯಲ್ಲಿ ಈ ಜಾರ ಸ್ತ್ರೀ ಎಂಬುದಾಗಿ ಅದನ್ನು ರೋಮಿಗೂ ಮತ್ತು ರೋಮನ್ ಕಥೋಲಿಕ್ ಸಭೆಗೂ ಹೋಲಿಸುವಂಥದ್ದು ದೇವರ ವಾಕ್ಯದ ಸಮಗ್ರವಾದ ವಿವರಣೆಯಲ್ಲಿ ಅದು ಎಂದಿಗೂ ಸರಿಯಾಗುವುದಿಲ್ಲ. ಸೊ why I say this? Because the text very plainly identifies the mountains as 7 kings. ಇಲ್ಲಿ ಬರೆದಿರತಕ್ಕಂಥ ಬೆಟ್ಟಗಳು 7 ಅರಸರುಗಳು ಎಂಬುದಾಗಿ ಹೇಳ್ತಾ ಉಂಟು. 7 ಅರಸರುಗಳು, 7 ಬೆಟ್ಟಗಳು. ಅನೇಕರು ಏನಂತ ಅರ್ಥ ಮಾಡಿಕೊಂಡಿದ್ದಾರೆ, ರೋಮ್ ಪಟ್ಟಣ ಇರುವುದು 7 ಬೆಟ್ಟಗಳ ಮೇಲೆ, ಆದ್ದರಿಂದ ಅದು ರೋಮ್. ನೋ, ಬೈಬಲ್ ಸೇಸ್ ವೆರಿ ಕ್ಲಿಯರ್ಲಿ that the mountains, the 7 mountains are the 7 kings. ಅಲ್ಲಿ ನಾವು ಅದನ್ನೇ ಓದಿದ್ದು ನಾವೀಗ 10ನೇ ವಚನ. ಆ 7 ತಲೆಗಳು ಆ ಸ್ತ್ರೀ ಕೂತುಕೊಂಡಿರುವ 7 ಬೆಟ್ಟಗಳು. ಆ ಸ್ತ್ರೀ ಯಾರಂತೆ ಈಗ ಅರ್ಥ ಮಾಡ್ಕೊಳ್ರಿ. Who is this woman? This woman is the 7 mountains. Who are these 7 mountains? The scripture itself is giving the explanation which we should understand and accept it, because that is the Bible, the word of God. ಇದಲ್ಲದೆ ಅವು 7 ಮಂದಿ ಅರಸುಗಳನ್ನು ಸೂಚಿಸುತ್ತದೆ. ಅವರಲ್ಲಿ 5 ಮಂದಿ ಬಿದ್ದು ಹೋಗಿದ್ದಾರೆ, ಒಬ್ಬನು ಇದ್ದಾನೆ, ಮತ್ತೊಬ್ಬನು ಇನ್ನೂ ಬಂದಿಲ್ಲ. You know, when we look into the Bible, mountains are sometimes used metaphorically in the Old Testament to represent rule or power. ಅಧಿಕಾರವನ್ನು ಸೂಚಿಸುವುದಕ್ಕಾಗಿ ಅನೇಕ ಸಾರಿ ಸತ್ಯವೇದದಲ್ಲಿ
ಬೆಟ್ಟಗಳನ್ನು ಸೂಚಿಸಿರುವಂತಹದ್ದನ್ನು ನಾವು ಅಲ್ಲಲ್ಲಿ ನಾವು ನೋಡುವವರಾಗಿದ್ದೇವೆ. ಒಂದೆರಡು ವಚನ ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ಮೊದಲನೇದಾಗಿ ಕೀರ್ತನೆಗಳಿಗೆ ನಾವು ಬರೋಣ. ನಾವು ಕೀರ್ತನೆಗಳಿಗೆ ಬರುವಾಗ 30ನೇ ಕೀರ್ತನೆಯಲ್ಲಿ ನಾವು ಓದತಕ್ಕಂಥ ಒಂದು ವಚನ ಏನದಂತ ಹೇಳಿದ್ರೆ, 30ನೇ ಕೀರ್ತನೆಯನ್ನು ನೋಡುವಾಗ ಅಲ್ಲಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಈ ಒಂದು ಪರ್ವತಗಳ ಕುರಿತು ವಿವರಣೆ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. 7ನೇ ವಚನದಲ್ಲಿ ಏನು ಹೇಳ್ತಾ ಉಂಟು ನೋಡಿ. 30ನೇ ಕೀರ್ತನೆ 7ನೇ ವಚನ. ದೇವರ ವಾಕ್ಯವನ್ನು ನಾವು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳುವಾಗ ನಾವು ಅದನ್ನು ತಿಳ್ಕೊಳ್ಳುವುದಕ್ಕೆ ಸಾಧ್ಯತೆ ಉಂಟು. ಯೆಹೋವನೇ ಕೃಪೆ ಮಾಡಿ ನಾನಿರುವ ಬೆಟ್ಟಕ್ಕೆ ಸ್ಥಿರವಾದ ಬಲವನ್ನು ಅನುಗ್ರಹಿಸಿದೆಯಲ್ಲ. ಆದರೂ ನೀನು ನಿನ್ನ ಮುಖವನ್ನು ಮರೆ ಮಾಡಿಕೊಂಡಾಗ ನಾನು ಕಳವಳಗೊಂಡು ಯೆಹೋವನೇ ನಿನಗೆ ಮೊರೆಯಿಟ್ಟೆನು, ನನ್ನ ಒಡೆಯನಿಗೆ ಭಿನ್ನವಿಸಿದೆನು ಎಂಬುದು. ಕೃಪೆ ಮಾಡಿ ನಾನಿರುವ ಬೆಟ್ಟಕ್ಕೆ ಸ್ಥಿರವಾದ ಬಲವನ್ನು ಅನುಗ್ರಹಿಸಿದೆಯಲ್ಲ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟದೆ. ನೋಡಿ, ನಾವು ದೇವರ ವಾಕ್ಯವನ್ನು ಓದುವಾಗ ನಾವು ಅದನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲವಾದರೆ ನಾವು ಅರ್ಥ ಮಾಡುವ ಬದಲಿಗೆ ಅನರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯತೆ ಉಂಟು. ನಾವು ಆಂಗ್ಲ ಭಾಷೆಯಲ್ಲಿ ನಾವು ಅದನ್ನು ಓದೋಣ. ಏನಂತ ಬರೆದಿದೆ ನೋಡ್ರಿ. 7ನೇ ವಚನ ಆಂಗ್ಲ ಭಾಷೆಯಲ್ಲಿ ನಾವಲ್ಲಿ ಬರೆದಂಥ ಮಾತು, ಲಾರ್ಡ್ ಬೈ ಯುವರ್ ಫೇವರ್ ಯು ಹ್ಯಾವ್ ಮೇಡ್ ಮೈ ಮೌಂಟನ್ ಸ್ಟ್ಯಾಂಡ್ ಸ್ಟ್ರಾಂಗ್. ಯು ಹ್ಯಾವ್ ಮೇಡ್ ಮೈ ಮೌಂಟನ್ ಸ್ಟ್ರಾಂಗ್. ಯು ಹಿಡ್ ಯುವರ್ ಫೇಸ್ and I was troubled. ನನ್ನ ಪ್ರಿಯರೇ, ಆಮೇಲೆ ಮುಂದಕ್ಕೆ ಬನ್ನಿರಿ. ನಾವು ಇನ್ನೊಂದು ವಚನವನ್ನು ನಾವಿಲ್ಲಿ ನಾವು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ. ಯೆಶಾಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ 2ನೇ ವಚನದಲ್ಲಿ ನಾವು ಹೀಗೆ ನಾವು ನೋಡ್ತೇವೆ. Many people shall come and say, come and let us go up to the mountain of the Lord. Let us go to the mountain of the Lord. The mountain of the Lord. ಅಂದರೆ ಅರ್ಥ ಏನು? ಕರ್ತನ ಪರ್ವತ. ಕರ್ತನ ಪರ್ವತ ಅಂದರೆ ಅರ್ಥ ಏನು? ಕರ್ತನ ಪರ್ವತದಲ್ಲಿದ್ದಾನೆಂಬುದಾಗಿ ಅರ್ಥವಾ? ದೇವರ ಪರ್ವತದ ಒಳಗಡೆ ಇದ್ದಾನೆಂಬುದಾಗಿ ಅರ್ಥವಾ? ಅಥವಾ ಪರ್ವತದ ಕಡೆಗೆ ನಾನು ಹೋಗಿ ನಾನು ಆ ಪರ್ವತವನ್ನು ಆರಾಧನೆ ಮಾಡಬೇಕೆಂಬುದಾಗಿ ಅರ್ಥವಾ? There is every possibility we can misunderstand that. And also there are people who have misunderstood and they thought that mountain is God and they worship the mountain. You can't worship a creation. That's why I'm telling, the Bible talks mountains. They are used metaphorically in the Old Testament to represent the rule or the power, ಅಧಿಕಾರವನ್ನು ಸೂಚಿಸುವಂತದ್ದು. ನಾನು ಪರ್ವತದ ಕಡೆಗೆ ನನ್ನ ಕಣ್ಣುಗಳನ್ನು ಎತ್ತುತ್ತೇನೆ, ಕೀರ್ತನೆಗಾರನು ಬರೀತಾನೆ. ಪರ್ವತದ ಕಡೆಗೆ ನನ್ನ ಕಣ್ಣುಗಳನ್ನು ಎತ್ತುತ್ತೇನೆ ಅಂದ್ರೆ ಅರ್ಥ ಏನು? ಪರ್ವತಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ನೀನು ಅಧಿಕಾರವುಳ್ಳವನು, ನಿನ್ನ ಕಡೆಗೆ ನನ್ನ ಕಣ್ಣುಗಳನ್ನು ಎತ್ತುತ್ತೇನೆ ಎಂಬುದಾಗಿ. ಸೊ ವೆನ್ ವಿ ಕಮ್ ಟು ದ ಬುಕ್ ಆಫ್ ರೆವಲೇಷನ್, ನಾವು ಇವಾಗ ಈ ಪ್ರಕಟಣೆ ಗ್ರಂಥಕ್ಕೆ ನಾವು ಬರುವಾಗ ನಾವಲ್ಲಿ ಏನು ನೋಡ್ತಾ ಇದ್ದೇವೆ? ಪ್ರಕಟಣೆ ಗ್ರಂಥದಲ್ಲಿ ನಾವು ಗಮನಿಸುವಂಥದ್ದು ಇವಾಗ ಆ 7 ಪರ್ವತಗಳ ಕುರಿತಾಗಿ ವಾಕ್ಯ ನಮ್ಮ ಮುಂದಕ್ಕೆ ತರ್ತಾ ಉಂಟು. ದ ಬೈಬಲ್ ಟಾಕ್ಸ್ ಅಬೌಟ್ ದ 7 ಮೌಂಟನ್ಸ್. ದೇವರ ವಾಕ್ಯ ನಮ್ಮ ಮುಂದಕ್ಕೆ ಆ 7 ಪರ್ವತಗಳ ಕುರಿತಾಗಿ ಗಮನಕ್ಕೆ ತರುವಂಥದ್ದನ್ನು ನಾವು ನೋಡ್ತೇವೆ. ಆ 7 ಪರ್ವತಗಳು ಯಾವುದಂತೆ ಈಗ ಅರ್ಥ ಮಾಡಿಕೊಳ್ಳ್ರಿ. ಇನ್ನೊಂದು ಸಾರಿ ಓದ್ತೇನೀಗ. ಆ 7 ತಲೆಗಳು
ಆ ಸ್ತ್ರೀ ಕೂತುಕೊಂಡಿರುವ 7 ಬೆಟ್ಟಗಳು, 7 ತಲೆಗಳು, ಆ ಸ್ತ್ರೀ ಕೂತುಕೊಂಡಿರುವ 7 ಬೆಟ್ಟಗಳು. ನನ್ನ ಪ್ರಿಯರೇ, ಹಾಗಾದ್ರೆ ಆ 7 ಬೆಟ್ಟಗಳು ಯಾವುದು? ಅಲ್ಲೇ ಉಂಟು ವಾಕ್ಯದ ವಿವರಣೆ. ಆ ಬೆಟ್ಟಗಳು ಯಾವುದು? ರೋಮ್ ಇರತಕ್ಕಂಥ 7 ಬೆಟ್ಟಗಳು ಅಲ್ಲ. ಅವು 7 ಮಂದಿ ಅರಸುಗಳನ್ನು ಸೂಚಿಸುತ್ತವೆ. ರೋಮ್ನಲ್ಲಿ 7 ಅರಸರಿದ್ದಾರೆ. ಈಗ ರೋಮ್ನಲ್ಲಿ 7 ಅರಸರಿದ್ದಾರೋ? ಇಲ್ಲ. ಅವು 7 ಮಂದಿ ಅರಸುಗಳನ್ನು ಸೂಚಿಸಿ. ಹೇಗೆ ನಾವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು? ಹೌ ಕೆನ್ ಐ ಅಂಡರ್ಸ್ಟ್ಯಾಂಡ್ ದಿಸ್ ಪ್ಯಾಸೇಜ್? ಆಮೇಲೆ ಮುಂದಕ್ಕೆ ನೋಡ್ರಿ, ಅವರಲ್ಲಿ 5 ಮಂದಿ ಬಿದ್ದು ಹೋಗಿದ್ದಾರೆ, ಒಬ್ಬನು ಇದ್ದಾನೆ, ಮತ್ತೊಬ್ಬನು ಇನ್ನೂ ಬಂದಿಲ್ಲ. ಬಂದ ಮೇಲೆ ಅವನು ಸ್ವಲ್ಪ ಕಾಲ ಇರಬೇಕು. ಏನಪ್ಪ ಇದೆಲ್ಲ? ಯಾವ ರೀತಿಯಲ್ಲಿ ನಾನು ಅರ್ಥ ಮಾಡಿಕೊಳ್ಳೋಣ? See, the Bible says that they represent 7 world empires embodied in the rulers. 7 ಜಾಗತಿಕವಾದಂಥ ಹತೋಟಿಯಲ್ಲಿದ್ದಂಥ ಆ ಸರ್ಕಾರಗಳನ್ನು ಅದು ಸೂಚಿಸ್ತದೆ. You know, the angel tells John what the angel is telling John. ಆ ದೂತನು ಯೋಹಾನಿಗೆ ಏನು ಹೇಳ್ತಾ ಇದ್ದಾನೆ? That the 5 have fallen, 1 is. ದೇವದೂತನು ಯೋಹಾನನಿಗೆ ಇದರ ವಿವರಣೆ ಕೊಡುವಾಗ ಏನಾಗಿದಂತೆ? 5 ಅರಸುಗಳು ಬಿದ್ದೋಗಿದ್ದಾರೆ. ಆ ಕಾಲದಲ್ಲಿ ಅಂದರೆ ಒಬ್ಬ ಇದ್ದ. ನೆನಪಿಟ್ಟುಕೊಳ್ಳ್ರಿ, ಇದು ಯೋಹಾನಿಗೆ ದರ್ಶನ ಉಂಟಾದದ್ದು ಸುಮಾರು 2000 ವರ್ಷಗಳ ಹಿಂದೆ. ದ ಅದರ್ ಹ್ಯಾಸ್ ನಾಟ್ ಎಟ್ ಕಮ್, ಇನ್ನೂ ಕೂಡ ಬರಲಿಲ್ಲ. ಈಗ ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? See, the 5 Gentile world empires, you know, that had fallen by the time of John's vision. ಯೋಹಾನನಿಗೆ ದರ್ಶನ ಉಂಟಾದಾಗ ಆಗಲೇ ಬಿದ್ದು ಹೋದಂಥ ಜಾಗತಿಕವಾದ ಅಧಿಕಾರದ ಸಾಮ್ರಾಜ್ಯಗಳು, ಅವುಗಳು ಯಾವುದದು? Who are they? Number 1, the Egyptian empire, number 1. Number 2, Assyrian empire. Number 3, the Babylonian empire. Number 4, Medo-Persian empire. Number 5 is the Greece empire. The one that existed at the time of John when he was having this revelation was Rome. ನೆನಪಿಟ್ಟುಕೊಳ್ರಿ. ಹಾಗಾದರೆ ಆ 6ನೇ ಸಾಮ್ರಾಜ್ಯ ರೋಮ್ ಸಾಮ್ರಾಜ್ಯ ಇತ್ತಂತೆ. ಯೇಸು ಕ್ರಿಸ್ತನು ಹುಟ್ಟಿದಾಗಿದ್ದ ಸಾಮ್ರಾಜ್ಯ ಯಾವುದು? ರೋಮ್ ಸಾಮ್ರಾಜ್ಯ. ಯೇಸು ಕ್ರಿಸ್ತನು ಹುಟ್ಟಿದಾಗ ಇದ್ದಂಥದ್ದು ರೋಮ್ ಸಾಮ್ರಾಜ್ಯ. See, the other one that has not yet come is Antichrist, final world empire. The 7 world empires, 7 ಜಾಗತಿಕವಾದಂಥ ಅಧಿಕಾರ ಶಾಹಿಗಳು, ಲೋಕವನ್ನು ಆಳಿದಂಥವರು. ಲೋಕದ ಪ್ರಾರಂಭದಲ್ಲಿದ್ದಂಥದ್ದು ಐಗುಪ್ತರ ಆಡಳಿತ, 2ನೇದು ಅಸ್ಸೀರಿಯರ ಆಡಳಿತ, 3ನೇದಾಗಿ ಬಾಬಿಲೋನ್ ದೇಶದ ಆಡಳಿತ, 4ನೇದಾಗಿ ಮೆದೋ ಪರ್ಷನ್ರ ಆಡಳಿತ, 5ನೇದಾಗಿ ಗ್ರೀಸ್ನ ಆಡಳಿತ, 6ನೇದಾಗಿ ಕರ್ತನಾದಂಥ ಯೇಸು ಕ್ರಿಸ್ತನ ಕಾಲದಲ್ಲಿ ಬಂದಂಥ ಆಡಳಿತ, ಅದು ರೋಮ್ ಸಾಮ್ರಾಜ್ಯ. ಇವಾಗ ವಾಕ್ಯ ಏನು ಹೇಳ್ತೀನಿ, ಇನ್ನೊಂದು ಸಾರಿ ಓದ್ತೇನೆ. ಇದಲ್ಲದೆ ಅವು 7 ಮಂದಿ ಅರಸರುಗಳನ್ನು ಸೂಚಿಸುತ್ತದೆ. ಅರ್ಥ ಆಯ್ತಾ ಈಗ ನಮಗೆ? ಯಾವುದದು ಆ 7 ಮಂದಿ ಅರಸರುಗಳು? 1ನೇದು ಐಗುಪ್ತ, 2ನೇದು ಅಸ್ಸೀರಿಯಾ, 3ನೇದು ಬಾಬಿಲೋನ್, 4ನೇದು ಮೇದೋ ಪರ್ಷಿಯಾ, 5ನೇದು ಗ್ರೀಸ್, 6ನೇದು ಈಜಿಪ್ಟ್, 7ನೇದು ಕ್ರಿಸ್ತ ವಿರೋಧಿ ಆಂಟಿ ಕ್ರೈಸ್ಟ್ ಕಿಂಗ್ಡಮ್. ಅವರಲ್ಲಿ 5 ಮಂದಿ ಬಿದ್ದೋಗಿದ್ದಾರೆ.
ನಾನಾಗಲೇ ಹೇಳಿದ 5 ಮಂದಿ ಬಿದ್ದೋಗಿ ಆಯ್ತು. ಒಬ್ಬನು ಇದ್ದಾನೆ. ಯೋಹನ್ನ ಕಾಲದಲ್ಲಿ ಇದ್ದಂಥ ಸಾಮ್ರಾಜ್ಯ ಒಬ್ಬನು ಇದ್ದಾನೆ. ಯಾವ ಸಾಮ್ರಾಜ್ಯ ಇತ್ತು ಯೋಹನ್ನ ಕಾಲದಲ್ಲಿ? ಯೋಹನ್ನ ಕಾಲದಲ್ಲಿದ್ದಂಥ ಸಾಮ್ರಾಜ್ಯ ರೋಮ್ ಸಾಮ್ರಾಜ್ಯ. What about the 7th one? That is exactly what we are studying now. The other one that has not yet come. ಆ ಸಾಮ್ರಾಜ್ಯ ಇನ್ನೂ ಬರಲಿಲ್ಲ. Now Antichrist final world empire is going to come. ನನ್ನ ಪ್ರಿಯರೇ, ನಾವು ಗತಿಸಿ ಹೋದಂಥ ಈ 6 ಸಾಮ್ರಾಜ್ಯಗಳ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ there are certain things that we should historically keep it in our mind. ಚಾರಿತ್ರಿಕವಾಗಿ ನಮ್ಮ ಗಮನದಲ್ಲಿಟ್ಟುಕೊಳ್ಳಬೇಕಾದ ಕೆಲವು ಸತ್ಯಗಳು ನಿಮ್ಮ ಮುಂದಕ್ಕೆ ನಾನು ಹೇಳ್ತೇನೆ. ಸತ್ಯವೇದದಲ್ಲಿ ಅವುಗಳಿಲ್ಲ, ಆದರೆ ಚರಿತ್ರೆಯನ್ನು ನಾವು ನೋಡುವಾಗ ಈ 6 ಸಾಮ್ರಾಜ್ಯಗಳ ಕುರಿತಾಗಿ ನಾವು ಓದ್ತೇವೆ. Though none of these empires ever actually ruled the whole world, each was the greatest kingdom of its own time, particularly in reference to the land and people of Israel, and these kingdoms' opposition to the proclamation of God's word and the accomplishment of his purposes in the world. ಅನಾದಿಯಿಂದ ನೋಡ್ರಿ, ಈ 6 ಸಾಮ್ರಾಜ್ಯಗಳ ಒಂದು ಕಥೆ ನೀವು ಅಭ್ಯಾಸ ಮಾಡಿದರೆ ಅವರು ದೇವ ಜನರನ್ನು ವಿರೋಧಿಸಿದಂಥ ಒಂದು ಜನಾಂಗ. ಅಂದರೆ ಒಂದೇ ಸ್ಥಳದಿಂದ ಎಲ್ಲ ಲೋಕದ ಜನರನ್ನು ತಮ್ಮ ಹತೋಟಿಯಲ್ಲಿ ಇಟ್ಟರು ಎಂಬುದಾಗಿ ಅರ್ಥವಲ್ಲ. ಆದರೆ ಆ ಸಾಮ್ರಾಜ್ಯಗಳಿದ್ದಂಥ ವೇಳೆಯಲ್ಲಿ ಅವುಗಳು ಆ ದಿವಸದ ಬಹಳ ಪ್ರಬಲವಾದಂಥ ಸಾಮ್ರಾಜ್ಯಗಳಾಗಿದ್ದವು. Now these of course have not been the only kingdoms that have been at the enmity with God and his purposes. ಕೇವಲ ಈ 6 ಸಾಮ್ರಾಜ್ಯಗಳು ಮಾತ್ರವೇ ದೇವಜನರ ವಿರುದ್ಧವಾಗಿ ಇದ್ದಂಥ ಸಾಮ್ರಾಜ್ಯಗಳು ಎಂಬುದಾಗಿ ಅರ್ಥವಲ್ಲ. Now in this category could also be placed such kingdoms, some other kingdoms. ಬೇರೆ ಕೆಲವು ರಾಜ್ಯಗಳು ದೇವಜನರಿಗೆ. ಯಾರು ದೇವಜನರು? ಪ್ರತ್ಯೇಕವಾಗಿ ಯಹೂದ್ಯರಿಗೆ. Who are those people who are anti-Jewish people? Number 1, Syria. Number 2, Edom. Number 3, Moab. Number 4, Midian, and many similar other nations. ಈ ಯಹೂದ್ಯ ಜನಾಂಗದವರಿಗೆ, ದೇವರಾದುಕೊಂಡಂಥ ಜನಾಂಗದವರಿಗೆ ಅನೇಕ ಈ ಬೇರೆ ಬೇರೆ ಗುಂಪುಗಳು, ರಾಜ್ಯಗಳು ಅವರು ವಿರೋಧಿಗಳಾಗಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಆದರೆ on the other hand, there were other great and powerful empires in the ancient world. ಆ ದಿವಸಗಳಲ್ಲಿ ಇನ್ನೂ ಕೆಲವೆಲ್ಲ ಬಲವಾದಂಥ ಆ ದೇಶಗಳು ಲೋಕದಲ್ಲಿ ಇತ್ತು. ಆದರೆ ಈ ಉಳಿದಂಥ ಆ 6 ಸಾಮ್ರಾಜ್ಯಗಳಿಗೆ ಅವುಗಳು ಸರಿಕಟ್ಟಾದಂಥ ದೇಶಗಳು, ಸಾಮ್ರಾಜ್ಯಗಳು ಅವುಗಳಾಗಿರಲಿಲ್ಲ ಆ ದಿವಸಗಳಲ್ಲಿ. Who are they? Number 1, China. Number 2, India, for example. ಆ ದಿವಸಗಳಲ್ಲಿ ಈ 2 ದೇಶಗಳು, ಇನ್ನು ಕೆಲವು ದೇಶಗಳು ಈ ರೀತಿಯ ವಿರೋಧಿಯ ಒಂದು ದೇಶಗಳಾಗಿದ್ದು, ಯಹೂದ್ಯರ ವಿರೋಧಿಗಳಾಗಿದ್ದು. But these had only peripheral contact with the word of God and the chosen people. ಯಾಕೆ ಅವರು ವಿರೋಧ ಮಾಡಲಿಲ್ಲ ಅಂತ ಗೊತ್ತುಂಟಾ? ಯಾಕೆ ಚೈನಾ ಮತ್ತು ಭಾರತ ದೇಶ ದೇವಜನರ ವಿರುದ್ಧವಾಗಿ ಅವರು ಕೆಲಸ ಮಾಡಲಿಲ್ಲ ಅಂತ ಹೇಳಿದರೆ, ಅವರಿಗೆ ದೇವಜನರ ಕುರಿತಾದಂಥ ಯಾವ ಒಂದು ಸಂಬಂಧ ಅಥವಾ ಯಾವ ಒಂದು ಅವರ ಕುರಿತಾದಂಥ ತಿಳುವಳಿಕೆ ಅಥವಾ ದೇವರ ವಾಕ್ಯ ಅವರ ಮಧ್ಯದಲ್ಲಿ ಪ್ರಸಾರವಾಗಿರಲಿಲ್ಲ. ಇನ್ ಅದರ್ ವರ್ಡ್ಸ್, ಫಾರ್ ನಂಬರ್ ಆಫ್ ಇಯರ್ಸ್
whether China or India, was untouched by the holy word of God. ಅನೇಕರು ಪ್ರಶ್ನೆ ಮಾಡಬಹುದು, ಯಾಕೆ ಹಾಕಿದ್ರೆ ಭಾರತ ಮತ್ತು ಚೈನಾ ಇವುಗಳನ್ನು ಜೊತೆಯಲ್ಲಿ ವಿರೋಧಿಸಲಿಲ್ಲ? ಆ ದಿವಸದಲ್ಲಿ ಅವರಿಗೆ ಗೊತ್ತಿರಲಿಲ್ಲ. Now there were only 6 kingdoms that met both the criteria up to the time of Christ and the apostles. ಆದ್ದರಿಂದ ಕರ್ತನಾದಂಥ ಯೇಸು ಕ್ರಿಸ್ತನು ಮತ್ತು ಆತನ ಅಪೊಸ್ತಲರ ಕಾಲದವರೆಗೆ ಈ 6 ಸಾಮ್ರಾಜ್ಯಗಳು ಲೋಕದಲ್ಲಿ ಪ್ರಬಲವಾದ ಸಾಮ್ರಾಜ್ಯಗಳಾಗಿದ್ದವು. ದೇ ಹ್ಯಾಡ್ ಇನ್ಫ್ಲೂಯೆನ್ಸ್ ಆಲ್ಮೋಸ್ಟ್ ಆಲ್ ಓವರ್ ದ ದೆನ್ ವರ್ಲ್ಡ್, ನಾಟ್ ದ ಪ್ರೆಸೆಂಟ್ ವರ್ಲ್ಡ್. ಆಗಿನ ಲೋಕದಲ್ಲಿ ಈ 6 ಸಾಮ್ರಾಜ್ಯಗಳು ಅವುಗಳು ತಮ್ಮ ಹಿಡಿತವನ್ನು ಸಾಧಿಸಿದ್ದವು. Further, all 6 of these were not only legitimate heirs of political Babel. ಇವುಗಳು ಒಂದಲ್ಲ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಬಾಬೇಲ್ ಪಟ್ಟಣಕ್ಕೆ ಸಂಬಂಧಪಟ್ಟದ್ದಾಗಿತ್ತು. ಬಟ್ ಆಲ್ಸೋ ಆಫ್ ರಿಲಿಜಿಯಸ್ ಬಾಬೇಲ್ ಆಸ್ ವೆಲ್, ಧಾರ್ಮಿಕವಾದಂಥ ಬಾಬೇಲಿಗೆ ಸಂಬಂಧಪಟ್ಟಿತ್ತು. ನಾವು ಮುಂದಕ್ಕೆ ನೋಡುವಾಗ ನಾವು ನೋಡತಕ್ಕಂಥದ್ದು ಬಹಳ ಗಂಭೀರವಾದಂಥ ಒಂದು ಸತ್ಯ. ಸಿ, ದ ಬ್ಯಾಬಿಲೋನಿಯಾ, ಈಜಿಪ್ಟ್, ಅಸಿರಿಯಾ, ಪರ್ಷಿಯಾ, ಗ್ರೀಸ್ ಆ್ಯಂಡ್ ರೋಮ್ were all strongholds of the world religion of evolutionary pantheism and idolatrous polytheism. ಈ ಎಲ್ಲ ರಾಷ್ಟ್ರಗಳು ಅನೇಕ ದೇವತೆಗಳನ್ನು ನಂಬಿದಂಥವುಗಳು. None of these countries, none of these authorities, they believed in a one God. They believed different gods. ಅನೇಕ ದೇವರುಗಳು ಎಂಬುದಾಗಿ ಅವರು ವಿವರಣೆ ಮಾಡ್ತಾ ಇದ್ರು. Thus, they appropriately are represented as 6 heads on the great beast that supports the harlot. ಆದ್ದರಿಂದ ಈ ಜಾರ ಸ್ತ್ರೀಯನ್ನು ಆಕೆಗೆ ಸಹಕಾರ ನೀಡತಕ್ಕಂಥ ಈ ಒಂದು ಹಿನ್ನೆಲೆಯಲ್ಲಿ ತಲೆಗಳೋಪಾದಿಯಲ್ಲಿ ಅದು ಕಂಡು ಬರುವಂಥದ್ದಾಗಿದೆ. ನನ್ನ ಪ್ರಿಯರೇ, ಈ ವಿವರಣೆ ಇಲ್ಲಿಗೆ ಮುಗಿಯಲಿಲ್ಲ. ಇನ್ನು ಉಳಿದ ವಿವರಣೆಗಳನ್ನು ನಾನು ಮುಂದಿನ ವಾರದಲ್ಲಿ ನಾನು ನಿಮಗೆ ವಿವರಿಸ್ತೇನೆ. ಅಲ್ಲಿಯವರೆಗೆ ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಸ್ವಾಮಿ, ನೀ ನಮಗೆ ಕೊಟ್ಟ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯದಲ್ಲಿ ನಾವು ನೆಲೆಗೊಂಡು ನಿನ್ನ ಸತ್ಯವಾಕ್ಯವನ್ನು ಹಿಂಬಾಲಿಸುವುದಕ್ಕೆ ನೀನು ಕೃಪೆ ಕೊಡಬೇಕೆಂದು ಪ್ರಾರ್ಥಿಸ್ತೇವೆ. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಆಮೆನ್.